ಮಿಕ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ತುಪ್ಪ, ಉಪ್ಪು, ಮೊಸರು, ಸಕ್ಕರೆ, ಜೀರಿಗೆ, ಬಾಳೆಹಣ್ಣು ಮತ್ತು ಸೋಡಾ. ಇದರ ಮೆಜರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಫಸ್ಟ್ ಇದೆಲ್ಲ ಬಾಳೆಹಣ್ಣನ್ನು ತಗೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಾಳೆಹಣ್ಣು ಚಿಕ್ತಿದೆ ಅಂತ 3 ತೊಗೊಂಡಿದ್ದೀನಿ. ನೀವು ದೊಡ್ಡ ಬಾಳೆಹಣ್ಣಿದ್ರೆ 1 ತೊಗೊಳ್ಳಿ. ಬಾಳೆಹಣ್ಣು ಸ್ಮ್ಯಾಶ್ ಮಾಡೋದನ್ನ ಮಿಕ್ಸಿ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ಇದೇ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇದು ನೋಡಿ, ಬಾಳೆಹಣ್ಣು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ಒಂದೊಂದಾಗಿ ಎಲ್ಲ ಸಾಮಗ್ರಿ ಹಾಕೊಳ್ಳೋಣ. ಸಕ್ಕರೆಯಲ್ಲಿ ನೀವು ನಿಮಗೆ ರುಚಿಗೆ ತಕ್ಕಷ್ಟು ತೊಗೊಳ್ಳಿ. ಯೂಶ್ವಲಿ ಬನ್ಸ್ ಒಂದು ಸ್ವಲ್ಪ ಸ್ವೀಟೇ ಇರುತ್ತೆ, ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ. ನಾನಿಲ್ಲೊಂದು ಅರ್ಧ ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಮತ್ತು 1 ಸ್ಪೂನ್ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ. ಈ ಸಕ್ಕರೆ ಒಂಚೂರು ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇವಾಗ 2 ರಿಂದ 3 ನಿಮಿಷ ಈ ಥರ ಮಿಕ್ಸ್ ಮಾಡಿದ್ದೀನಿ. ಈಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕ್ಬಿಟ್ಟು. ನೆಕ್ಸ್ಟಿಗೆ ಇದಕ್ಕೆ ಹಿಟ್ಟು ಸೇರಿಸ್ತಾ ಹೋಗೋಣ. ಹಿಟ್ಟಿಗೆ ಇಲ್ಲಿ ಮೆಜರ್ಮೆಂಟ್ ಇಲ್ಲ, ಇದು ಎಷ್ಟು ಹಿಡಿಯುತ್ತೆ ಹಿಟ್ಟು ಅಷ್ಟು ಹಾಕಬೇಕಾಗುತ್ತೆ. ಯೂಶ್ವಲಿ ಇದಕ್ಕೆ ಮೈದಾ ಹಿಟ್ಟು ಹಾಕ್ತಾರೆ, ಬಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಸೇರಿಸ್ತಾ ಹೋಗೋಣ, ಒಟ್ಟಿಗೆ ಹಾಕಬೇಡಿ. ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತೆ ನೋಡಿ, ಇವಾಗ ರೆಡಿಯಾಗಿದೆ. ಇದು ನಾನು ಆಗಲೇ ತೊಗೊಂಡಿದ್ದಿಲ್ಲ, 1 ಕಪ್ ಫುಲ್ ಇದರಲ್ಲಿ ಹಿಡಿದಿದೆ. ಅದು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಒಂಚೂರು ಇದಕ್ಕೆ ತುಪ್ಪ ಸವರಿ ಹೀಗಿದೆ. ಹಿಟ್ಟು ರೆಡಿಯಾಗಿದೆ. ಇದನ್ನೀಗ ನಾವು 6 ರಿಂದ 8 ಗಂಟೆ ಮುಚ್ಚಿಡಬೇಕಿದು ಸೆಟ್ ಆಗೋಕ್ಕೆ. ಸೊ ಫ್ರೆಂಡ್ಸ್, ಈಗ ನಾನು 7 ಅವರ್ಸ್ ಆಗಿದೆ ಹಿಟ್ಟು ಕಲಸಿಟ್ಬಿಟ್ಟು. ಈಗ ನಮ್ಮ ಹಿಟ್ಟು ಕೂಡ ರೆಡಿ ಆಗಿದೆ. ಈಗ ಇದರಿಂದ ಚಿಕ್ಕ ಚಿಕ್ಕ ಪೂರಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ಫಸ್ಟ್ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಎಣ್ಣೆ ಕಾಯೋವರೆಗೂ ನಾವು ಪೂರಿ ಲಟ್ಟಿಸ್ಕೊಳ್ಳೋಣ. ಯೂಶ್ವಲಿ ಚಿಕ್ಕ ಚಿಕ್ಕ ಪೂರಿ ಮಾಡಿ ಲಟ್ಟಿಸ್ತಾರೆ. ನಾನು ಬಟ್ ಎಲ್ಲ ಒಟ್ಟಿಗೆ ಒಂದೇ ಸೈಜ್ ಬರಲಿ ಅಂತ ಹೇಳಿಬಿಟ್ಟು ಹಿಟ್ಟಲ್ಲಿ ಅದ್ಬಿಟ್ಟು ಒಂದು ದೊಡ್ಡದು ಚಪಾತಿ ಮಾಡ್ಕೊತೀನಿ. ಅದರಲ್ಲಿ ಇದನ್ನು ಸಣ್ಣ ಸಣ್ಣದನ್ನು ಪೂರಿ ತಕ್ಕೊಂಬಿಟ್ಟು ಫ್ರೈ ಮಾಡ್ತೀನಿ. ನೋಡಿ, ಇಷ್ಟು ದೊಡ್ಡದಾಗಿ ನಾನು ಚಪಾತಿ ಲಟ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಈ ಥರ ಮುಚ್ಚಳ ಇರುತ್ತಲ್ಲ, ಯಾವುದಾದ್ರೂ ಲಿಡ್ಡು ಅಥವಾ ಏನಾದರೂ ಬಟ್ಲು ಇದ್ರದ್ರಿಂದ ಈ ಥರ ತಕ್ಕೊಂಬಿಡಿ. ಈ ಥರ ಮಾಡೋದ್ರಿಂದ ಬನ್ಸ್ ಎಲ್ಲ ಸೇಮ್ ಸೈಜಲ್ಲಿ ಬರುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದು ಆಗಲ್ಲ. ಆಮೇಲೆ ನೋಡಿ, ಸ್ವಲ್ಪ ದಪ್ಪನೇ ಇರಬೇಕದು ಬನ್ಸ್ ಈ ಸೈಜಲ್ಲಿ, ತುಂಬ ತೆಳು ಮಾಡಬೇಡಿ. ಮತ್ತೆ ಇದನ್ನು ಮತ್ತೆ ಯೂಸ್ ಮಾಡ್ಕೊಳ್ಳೋಣ ನಾವು ನೆಕ್ಸ್ಟ್. ನೋಡಿ, ನಾನು ಇದೆಲ್ಲ ಲಟ್ಟಿಸಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಇದನ್ನು ಫ್ರೈ ಮಾಡೋಣ ಎಣ್ಣೆಯಲ್ಲಿ.
ಇಷ್ಟು ಲೈಟ್ ಬ್ರೌನ್ ಆದಮೇಲೆ ತೆಗೆದುಬಿಡ್ಬೇಕು ಇದನ್ನು. ಈಗ ನೋಡಿ ನಮ್ಮ ಬನ್ಸ್ ರೆಡಿ ಆಗಿದೆ. ಇದನ್ನು ಸೈಜ್ ದೊಡ್ಡದು ಬೇಕಿದ್ರೂ ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ಸೈಜ್ ನಿಮ್ಮ ಇಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದಕ್ಕೆ ಹಾಕಿರೋ ಬಾಳೆಹಣ್ಣು ಮಾತ್ರ ತುಂಬ ಹಣ್ಣಾಗಿರಬೇಕು. ಹಣ್ಣಾಗಿರೋ ಬಾಳೆಹಣ್ಣು ಇದ್ದರೆ ಮಾತ್ರ ಬನ್ಸ್ ಚೆನ್ನಾಗಾಗತ್ತೆ. ಈಗ ನೋಡಿ ಇದು ಓಪನ್ ಮಾಡಿ ನೋಡಿದರೆ ನೋಡಿ ಇಲ್ಲಿ ಇದನ್ನು ಓಪನ್ ಮಾಡಿ ನೋಡಿದಾಗ ಈ ಥರ ಬಂದಿದ್ರೆ ನಿಮ್ಮ ಒಳಗಡೆ ಇದು ನಿಮ್ಮ ಪರ್ಫೆಕ್ಟ್ ಬನ್ ಅಂತ. ಯೂಶ್ವಲಿ ಇದು ಒಳಗಡೆ ಸ್ವಲ್ಪ ವೈಟ್ ಆಗಿರುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಮಂಗಳೂರು ಬನ್ಸ್ ರೆಡಿ ಆಗಿದೆ. ಇದನ್ನು ನೀವು ಚಟ್ನಿ ಜೊತೆ ತಿನ್ಬೋದು, ಇಲ್ಲಾಂದರೆ ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ಬೋದು. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಪಾಕಶೃಂಗಾರವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.